ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಗೌರಿ ಹಬ್ಬ 2025 ಸ್ಟಾರ್ಟ್ ಆದಾಗಿಂದ ಯಾವತ್ತೂ ಬೇಗ ಎದ್ದೇಳ್ತಿರೋಳು. ಇವತ್ತು ಬೇಗ ಎದ್ದೆ, ಅದು 5 o'clockಗೆ. ಗೌರಿ ಹಬ್ಬ ದಿನ ಫುಲ್ ಗೌರಿ ಥರ ರೆಡಿ ಆಗಬೇಕು ಅಂತ ಮೆಹಂದಿ ಹಾಕ್ಕೊಂಡು ಮಲಗಿದ್ದೆ. ನಾನು ಬಿಡೋ ರಂಗೋಲಿ ತುಂಬ ಚೆನ್ನಾಗಿರುತ್ತೆ ಅಂತ ಅಮ್ಮನಿಗೂ ಗೊತ್ತಿತ್ತು. ಅದಕ್ಕೆ ಅವರೇ ರಂಗೋಲಿ ಹಾಕ್ತೀನಿ ಅಂತ ಅವರೇ ಹಾಕಿದರು. ಚಿಂಟು ಅಮ್ಮನ ಜೊತೆ ಹೋಗಿ ಗೌರಿ ಗಣೇಶನ ತಗೊಂಬಂದ. ಫಸ್ಟ್ ಟೈಮ್ ನಮ್ಮ ಮನೇಲಿ ಗೌರಿ ಗಣೇಶ ಕೂರಿಸ್ತಿರೋದ್ರಿಂದ ನಾವು ತುಂಬಾ ಎಕ್ಸೈಟ್ ಆಗಿದ್ವಿ. ನಮ್ಮ ಮನೆಗೆ ತಂದಿದ್ದ ಪುಟ್ಟ ಗೌರಿ ಗಣೇಶಗೆ ಆರತಿ ಮಾಡಿ ನಾವೆಲ್ಲರೂ ವೆಲ್ಕಮ್ ಮಾಡ್ಕೊಂಡ್ವಿ. ನಮ್ಮ ಮನೆಗೆ ತಂದಿದ್ದು ಪುಟ್ಟ ಗೌರಿ, ಪುಟ್ಟ ಗಣೇಶ ಇವರೇ. ಫಸ್ಟ್ ಡೇ ಗೌರಿ ಹಬ್ಬ ಇದ್ದಿದ್ದರಿಂದ ಗೌರಿ ಸೆಲೆಬ್ರೇಟ್ ಮಾಡಬೇಕಿತ್ತು. ಅದಕ್ಕೆ ಅಮ್ಮ ಗೌರಿ ಗಣೇಶ ತರಕ್ಕೆ ಹೋಗಕ್ಕೆ ಮುಂಚೆ ಏನೇನು ಹೇಳಿದ್ರು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಗೌರಿ ತರಿಸಿದ ಹಾಗೆ ಗೌರಿನ ಕೂರಿಸಿ ಗೌರಿಗೆ ಹೂ ಮುಡಿಸಿದೆ. ಸೊ ಕಂಪ್ಲೀಟಾಗಿ ಎಲ್ಲ ರೆಡಿ ಇದ್ದಿದ್ದರಿಂದ ಪೂಜೆ ಮಾಡೋದಕ್ಕೆ ದೀಪ ಹಚ್ಚಿದೆ. ಎಲ್ಲರೂ ಸೇರಿ ಗೌರಿಗೆ ಪೂಜೆ ಮಾಡಿ ಎಲ್ರಿಗೂ ಒಳ್ಳೇದು ಮಾಡು ಗೌರಿ ಅಂತ ಕೇಳ್ಕೊಂಡ್ವಿ. ಎಲ್ಲ ಮುಗಿದ ಮೇಲೆ ನಾನಂತೂ ಹಬ್ಬದ ಊಟ ತುಂಬ ಚೆನ್ನಾಗಿ ಊಟ ಮಾಡಿದೆ. ಡೇಟು ಗಣೇಶ ಹಬ್ಬ ಇದ್ದಿದ್ದರಿಂದ ಫುಲ್ ಕಲರ್ಫುಲ್ ರಂಗೋಲಿ ಬಿಟ್ಟಿದ್ರು. ಗಣೇಶಗೆ ಮೋದಕ ಮತ್ತು ಸರ್ಜಪ್ಪ ತುಂಬ ಇಷ್ಟ ಇದ್ದಿದ್ದರಿಂದ ಅಮ್ಮ ಮಾಡಿದರು. ನನಗನ್ಸಿದ್ದು ಏನಂತ ಅಂದರೆ ಎರಡೂ ಆಲ್ಮೋಸ್ಟ್ ಸೇಮ್, ಬಟ್ ಡಿಫ್ರೆಂಟ್ ಶೇಪಲ್ಲಿ ಅಷ್ಟೆ. ಸೊ ಎಲ್ಲ ಕಂಪ್ಲೀಟಾಗಿ ರೆಡಿ ಆದಮೇಲೆ ಎಲ್ಲರೂ ಸೇರಿ ಗೌರಿ ಗಣೇಶಗೆ ಪೂಜೆ ಮಾಡಿದ್ವಿ. ಗೌರಿ ಗಣೇಶ ವಿಸರ್ಜನೆ ಮಾಡೋದಕ್ಕೆ ರಾತ್ರಿ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ವಿ. ಸೊ ಫೈನಲಿ ಗೌರಿ ಗಣೇಶನ ವಿಸರ್ಜನೆ ಮಾಡೋ ಟೈಮ್ ಬಂತು. ನಾನು ಗೌರಿ ಎತ್ಕೊಂಡೆ, ನನ್ನ ತಮ್ಮ ಗಣೇಶ ಎತ್ಕೊಂಡ. ನಾನು ಫಸ್ಟ್ ಗೌರಿನ 3 ಸಲ ಮುಳುಗಿಸಿ ಬಿಟ್ಟೆ. ನೆಕ್ಸ್ಟ್ ಚಿಂಟು ಗಣೇಶನ 3 ಸಲ ಮುಳುಗಿಸಿ ಗೌರಿ ಜೊತೆ ಕಳಿಸ್ಕೊಟ್ಟ. ಗಣೇಶ ಬಪ್ಪ ಮೋರ್ಯ ಅಂತ ವಿಸರ್ಜನೆ ಮುಗಿಸಿದ್ವಿ. ನಮ್ಮದು ಪುಟಾಣಿ ಗೌರಿ ಗಣೇಶ ಇದ್ದಿದ್ದರಿಂದ ಮನೇಲೆ ಒಂದು ಚಿಕ್ಕ ಬಕೆಟಲ್ಲಿ ವಿಸರ್ಜನೆ ಮಾಡಿದ್ವಿ. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್.